ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ನಿಮ್ಮನ್ನ ಒಂಟಿಯಾಗಿ ಪ್ರತ್ಯೇಕಿಸಿದಾಗ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 1 ಅರಸುಗಳು 19ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸಗಳ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಆಗ ಅವನಿಗೆ ಯೆಹೋವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ದೇವರು ಇವನ್ ರಾಬರ್ಟ್ಸ್ ಅವರನ್ನು ಪ್ರಾರ್ಥನೆಯಲ್ಲಿರಲು ಮತ್ತು ಸತ್ಯವೇದವನ್ನು ಧ್ಯಾನಿಸಲು ಪ್ರತ್ಯೇಕಿಸಿದಾಗ ಅದು ವೇಲ್ಸ್ ದೇಶದಲ್ಲಿ 1904ರ ದಶಕದಲ್ಲಿ ಉಜ್ಜೀವನವನ್ನು ಉಂಟುಮಾಡಿತು. ಇವನ್ಸ್ ಅವರು ಮಧ್ಯಸ್ಥಿಕೆಯ ಆಳವಾದ ಜೀವನವನ್ನು ಹೊಂದಿದ್ದರು. ಕರ್ತನು ಅವರನ್ನು ಮುಂಜಾನೆ 1 ಗಂಟೆಗೆ ಎಚ್ಚರಗೊಳಿಸುತ್ತಿದ್ದನು ಮತ್ತು 4 ಗಂಟೆಗಳು ಉಜ್ಜೀವನಕ್ಕಾಗಿ ಪ್ರಾರ್ಥನೆಯಲ್ಲಿ ಕರ್ತನ ಮುಖವನ್ನು ಅವರು ಹುಡುಕುತ್ತಿದ್ದರು. ಅದು ವೇಲ್ಸ್ ದೇಶದಲ್ಲಿ ಉಜ್ಜೀವನವನ್ನ ಉಂಟು ಮಾಡಿತು. ವೇಲ್ಸ್ನ ಉಜ್ಜೀವನವು 1904ರ ಕೊನೆಯಲ್ಲಿ ಪ್ರಾರಂಭವಾಯಿತು. ಪ್ರಪಂಚದಾದ್ಯಂತ ಸುಮಾರು 2 ದಶಕಗಳ ಕಾಲ ಪ್ರಭಾವ ಬೀರಿತು. ಮುಖ್ಯವಾಗಿ ಯೌವನಸ್ಥರು ದೇವರ ದ್ರಾಕ್ಷಿ ತೋಟವನ್ನು ಪ್ರವೇಶಿಸಿದರು ಮತ್ತು ಇತಿಹಾಸದ ದಿಕ್ಕನ್ನು ಬದಲಾಯಿಸಿದರು. ದೇವರು ನಿಮ್ಮನ್ನ ಒಂಟಿಯಾಗಿ ಪ್ರತ್ಯೇಕಿಸಿದಾಗ ಆತನಲ್ಲಿ ನಿಮ್ಮ ನಿಜತನವನ್ನ ನೀವು ಕಂಡುಕೊಳ್ಳಬೇಕೆಂದು ಆತನು ಬಯಸುತ್ತಾನೆ. ದೇವರು ನಮ್ಮನ್ನ ಈ ಲೌಕಿಕ ಸಂಗತಿಗಳಿಂದ ಪ್ರತ್ಯೇಕಿಸಿ ತನ್ನ ಹೆಚ್ಚಿನ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಾನೆ. ನಾವು ದೇವರಲ್ಲಿ ಮಾತ್ರ ನಮ್ಮನ್ನ ಕಂಡುಕೊಳ್ಳೋಣ. ಆತನು ಮೊದಲು ನೀವು ತನ್ನ ಮಹಿಮೆಯಿಂದ ತುಂಬಲ್ಪಡುವಂತೆ ಮಾಡುತ್ತಾನೆ. ನಂತರ ಆ ಮಹಿಮೆಯು ಇತರರಿಗೆ ಹರಿಯುತ್ತದೆ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಆಮೆನ್. ನಾವು ಉಪ್ಪು ಮತ್ತು ಬೆಳಕಾಗಿದ್ದೇವೆ. ಮತ್ತಾಯ 5ನೇ ಅಧ್ಯಾಯ 13ರಿಂದ 16ನೇ ವಾಕ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುತ್ತದೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.